ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಅನೇಕ ಜನ ಲಕ್ಷಾಂತರ ರೈತರು ಭತ್ತ ಬೆಳೀತಾ ಇದ್ದೀವಿ. ಆದರೆ ನೀಲಕಂಠೇಶ್ವರ ಸೀಡ್ಸ್ ಕಾರ್ಪೊರೇಷನ್ ಕಂಪನಿ ಅಂತೇಳಿ ಆಂಧ್ರದ ನಂದ್ಯಾಳ ಮೂಲದ ಕಂಪನಿ ಈ ವರ್ಷ ಎಲ್ಲ ರೈತರಿಗೆ BP2 ಮತ್ತು ಜನನಿ ಬೀಜವನ್ನು, ಕಳಪೆ ಬೀಜ ಕೊಟ್ಟು ಇವತ್ತು ರೈತರ ಜೀವನ ಜೊತೆ ಆಟ ಆಡ್ತಾ ಇದೆ. ಆದರೆ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಇದುವರೆಗೂ ಕೂಡ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಅವನು ಭತ್ತ ನಾಟಿ ಮಾಡಿದ್ದಾನೆ. ಆ ಭತ್ತ ಕಟಾವ್ ಆದ್ರೆ ಅವ್ರಿಗೆ 10 ಚೀಲ ಸಿಗುತ್ತೋ, 15 ಚೀಲ ಸಿಗುತ್ತೋ, 20 ಚೀಲ ಸಿಗುತ್ತೋ ಅನ್ನುವಂತ ಆತಂಕದಲ್ಲಿದ್ದಾನೆ. ಇವತ್ತು ಲಕ್ಷಾಂತರ ರೂಪಾಯಿ ನಷ್ಟವನ್ನು ಹೊಂದಿ ಸಾಲಗಾರನಾಗುವಂತ ಭಯದಲ್ಲಿ ರೈತ ಇದ್ದಾನೆ. ಇವತ್ತು ಆ ರೈತನ ಜೊತೆ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತದ ಅಧಿಕಾರಿಗಳು ಕಂಪನಿಯ ಒಂದು ಶಕ್ತಿಗೆ ಮಣಿದು ಇವತ್ತು ರೈತರನ್ನ ಸಾಲದ ಸುಳಿಗೆ ಸಿಲುಕುವ ನಿಟ್ಟಿನಲ್ಲಿ ತಲುಪ್ತಾ ಇದೆ. ಹಾಗಾಗಿ ರೈತರು ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡದೆ ಹೋದ್ರೆ ನಮ್ಮನ್ನ ಕೃಷಿಯಿಂದ ಹೊರದೂಡುವಂತ ತಂತ್ರ ಇದು. ನಮಗೆ ಕಳಪೆ ಬೀಜ ಒಂದ್ ಕಡೆ ನೀಡೋದು, ಒಂದ್ ಕಡೆ ಕೊಳಪೆ ಗೊಬ್ಬರ ನೀಡೋದು, ಒಂದ್ ಕಡೆ ಕಳಪೆ ಕ್ರಿಮಿನಾಶಕ ನೀಡೋದು, ಇನ್ನೊಂದ್ ಕಡೆ ಬೆಲೆಯ ಒತ್ತಡವನ್ನ ಹಾಕೋದು, ಇವೆಲ್ಲವನ್ನು ಪ್ರತಿ ಒಂದು ಕೂಡ ರೈತನಿಗೆ ಮೋಸದ ಮೇಲೆ ಮೋಸ, ಮೋಸದ ಮೇಲೆ ಮೋಸ ಈ ಸರ್ಕಾರಗಳು, ಅಧಿಕಾರಿಗಳು, ಈ ಕಂಪನಿಗಳು ರೈತರನ್ನ ಮಾಡ್ತಾ ಬರ್ತಾ ಇದ್ದಾವೆ. ಹಾಗಾಗಿ ನಾವೆಲ್ಲರೂ ಕೂಡ ಇಂಥ ಒಂದು ಅನ್ಯಾಯವನ್ನ ನಾವು ಪ್ರತಿಭಟನೆ ಮಾಡದೆ ಹೋದ್ರೆ, ಈ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಸೆಟದು ನಿಲ್ದೇ ಇದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಕೈಯಲ್ಲಿ ಒಂದು ಗುಂಟೆ ಕೂಡ ಜಮೀನು ಇರೋದಿಲ್ಲ. ಇವತ್ತು ಕಾರ್ಪೊರೇಟ್ ಕಂಪನಿಗಳು ನಾ ಮುಂದು ಅಂತ ಹೇಳಿ ಬರ್ತಾ ಇದ್ದಾವೆ. ಯಾಕೆ ಬರ್ತಾ ಇದಾವೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನೀವು ಕೃಷಿ ಮಾಡೋದಕ್ಕೆ ಯೋಗ್ಯರಲ್ಲ, ನೀವು ರೈತರಾಗೋಕೆ ಯೋಗ್ಯರಲ್ಲ, ನಾವು ಕಾರ್ಪೊರೇಟ್ ಕಂಪನಿಗಳನ್ನ ತರ್ತೀವಿ, ನೀವು ಅದನ್ನೆಲ್ಲ ಬಿಟ್ಕೊಡ್ರಿ ಅಂತ ಹೇಳಿ ಕೇಸಿ ಏನ್ ಮಾಡಿದ್ರು, ಕೃಷಿ ಕಾಯ್ದೆಯನ್ನ ತಂದಿದ್ರು. ಆ ಕೃಷಿ ಕಾಯ್ದೆಯ ಅರಿವನ್ನ ತಿಳಿದು ಹರಿಯಾಣ ಭಾಗದ ರೈತರುಗಳು, 4-5 ಸ್ಟೇಟಿನ ರೈತರು ತಮ್ಮೆಲ್ಲ ನೋಡಿದಿರಿ, ಟಿವಿ ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದಿರಿ. ನೀವೆಲ್ಲ ಡೆಲ್ಲಿಗೆ ಬಂದಿಲ್ಲ ಹೋರಾಟಕ್ಕೆ. ಆ ಹೋರಾಟವನ್ನ ನೋಡಿದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಆ ರೀತಿಯಾದಂತ ಹೋರಾಟ ಮಾಡಿದ್ರು ಆ ಭಾಗದ ರೈತರು. ಹಾಗಾಗಿ ಆ ಹೋರಾಟಕ್ಕೆ ಮಾಡಿದು ನರೇಂದ್ರ ಮೋದಿ ಅವರು ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆದ್ರು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾವು 95% ರೈತರು ಈಗಾಗಲೇ ನಾವು ಭೂಮಿಯನ್ನು ಕಳ್ಕೊಳ್ತಾ ಇದೀವಿ. ಹಾಗಾಗಿ ಇದು ಈ ರೀತಿ ಮಾಡಿದ್ರೆ ಇದು ಸರಿಯಲ್ಲ ಅನ್ನುವಂತ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಕಳಪೆ ಬೀಜ ನೀಡೋದು, ಕಳಪೆ ಗೊಬ್ಬರ ನೀಡೋದು, ಕಳಪೆ ಕ್ರಿಮಿನಾಶಕ ನೀಡೋದು, ಮತ್ತೆ ಹೆಚ್ಚಿನ ರೀತಿಯಲ್ಲಿ ದರವನ್ನ ಮಾರಾಟ ಮಾಡೋದು. ಗೊಬ್ಬರ ಇವತ್ತು ಶಾರ್ಟೇಜ್ ಇದೆ ಅಂತ ಹೇಳಿ ಗೊಬ್ಬರಕ್ಕೆ 100 ರೂಪಾಯಿ 200 ರೂಪಾಯಿ ರಾಜಾರೋಷವಾಗಿ ಮಾರಾಟ ಮಾಡಿದ್ರು. ಆದ್ರೆ ಯಾವ ಒಬ್ಬ ಅಧಿಕಾರಿ, ಯಾವ ಒಬ್ಬ ಅಂಗಡಿಯವನ ಮಾಲೀಕರಿಗೆ ಯಾರು ಕೂಡ ಒಂದು ಕೇಸ್ ಕೂಡ ಹಾಕಲಿಲ್ಲ. ನಾವೆಲ್ಲ ನೋಡಿದಿರಿ. ಯಾಕೆ ರಾಜಾರೋಷವಾಗಿ ಮಾರಾಟ ಮಾಡಿದ್ರಲ್ಲ, ಯಾಕೆ ಕೇಸ್ ಹಾಕ್ಲಿಲ್ಲ? ನೀವು ರೈತರ ಪರವಾಗಿ ಕೆಲಸ ಮಾಡೋರ? ನೀವು ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಅಧಿಕಾರಿಗಳಿಗೆ, ರೈತರ ಪರ ಕೆಲಸ ಮಾಡ್ತಾ ಇದ್ದೀರಾ? ನಾವೆಲ್ಲರೂ ಕೂಡ ನಿಮಗೆ ಪಗಾರವನ್ನ ಕೊಟ್ಟಿದ್ದೀವಿ, ಓಡಾಡೋದಕ್ಕೆ ಕಾರ್ ಕೊಟ್ಟಿದ್ದೀವಿ, ಇರೋದಕ್ಕೆ ಮನೆ ಕೊಟ್ಟಿದ್ದೀವಿ, AC ಕಾರಲ್ಲಿ ಅಡ್ಡಾಡ್ತಾ ಇದ್ದೀರಿ. ಆದ್ರೂ ಕೂಡ ಯಾವ ರೈತ, ಯಾವ ಜನಸಾಮಾನ್ಯರು ಟ್ಯಾಕ್ಸ್ ಕಟ್ಟಿ ನಿಮಗೇನು ಸಂಬಳ ಕೊಡ್ತಾ ಇದ್ವಿ, ಅವರಿಗೆ ನೀವು ವಂಚನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಅಧಿಕಾರಿ ಆಗೋದಕ್ಕೆ ನಾಲಾಯಕ್ಕಿದ್ದೀರಿ. ಮತ್ತು ನಾವೆಲ್ಲರೂ ಕೂಡ ಒಬ್ಬ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ತೀವಿ. ನಮ್ಮ ಪರವಾಗಿ ಕೆಲಸ ಮಾಡೋರು ಇದ್ದಾರೆ, ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ, ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅಂತೇಳಿ. ಅವ್ರು ಯಾರು ಕೂಡ ನಮ್ಮ ಪರವಾಗಿ ಕೆಲಸ ಮಾಡೋರು ಯಾರು ಇಲ್ಲ, ಯಾರು ಕಾಣಿಸ್ತಾ ಇಲ್ಲ ಇವತ್ತು. ಹಾಗಾಗಿ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು. ಇವತ್ತು ಶಾಸಕರಿಗೆ ಎಷ್ಟು ಸಂಬಳ ಕೊಡ್ತಾ ಇದೀವಿ ನಾವು, ಅವ್ರೇನು ಉಚಿತ ಕೆಲಸ ಮಾಡ್ತಾ ಇಲ್ಲ. ಅವ್ರಿಗೆ ಓಡಾಡೋದು ಕಾರ್ ಕೊಟ್ಟಿದ್ದೀವಿ, ಮೊಬೈಲ್ ಕೊಟ್ಟಿದ್ದೀವಿ, ಪ್ರತಿಯೊಂದು ವ್ಯವಸ್ಥೆಯನ್ನ ಕೊಟ್ಟಿದ್ದೀವಿ. ಪ್ರತಿ ವರ್ಷಕ್ಕೆ ಅವ್ರಿಗೆ 4-5 ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಕೊಟ್ಟಿದ್ದೀವಿ. ಪ್ರತಿಯೊಂದನ್ನು ಕೊಟ್ಟರು ಕೂಡ ಇವತ್ತು ಜನಸಾಮಾನ್ಯರ ಮೇಲೆ ದರ್ಪವನ್ನು ತೋರಿಸೋದ್ರ ಮೂಲಕ ಜನಸಾಮಾನ್ಯರನ್ನ ತುಳಿತಾ ಇದ್ದಾರೆ. ಮತ್ತು ಒಂದು ಕಡೆ ನಾವೆಲ್ಲರೂ ಜನರ ಪರವಾಗಿದ್ದೀವಿ ಅನ್ನುವಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಇವತ್ತು ಪ್ರತಿಭಟನೆಗೆ ಮುಂದಾಗಲಿಲ್ಲ ಅಂತಂದ್ರೆ ನಾವು ನಮ್ಮ ರೈತರಾಗಿ ನಾವು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಗನಿಗೆ ನಾವು ಒಂದು ಇಡೀ ಭೂಮಿ ಕೂಡ ಉಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಈ ಮೂಲಕ ರೈತರೆಲ್ಲರೂ ತಾವೆಲ್ಲ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಪ್ರತಿಭಟನೆಗೆ ತಯಾರಾಗಬೇಕು. ಇವತ್ತು ರಾಜಕಾರಣಿಗಳನ್ನ ನಾವು ಮರಿಬೇಕು, ಇವತ್ತು ಅಧಿಕಾರಿಗಳನ್ನ ನಾವು ಮರಿಬೇಕು. ಇವತ್ತು ನಮ್ಮದೇ ಆದಂತ ಹಕ್ಕು, ನಾವು ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ, ನಾವೇನು ಬೇರೆ ಕೇಳ್ತಾ ಇಲ್ಲ. ಇವತ್ತು ಅಂಗಡಿಯಲ್ಲಿ ಹೋಗಿ
ಒಂದು ಸೂಜಿ ತಗೊಳ್ರಿ ಅದಕ್ಕೊಂದು ದರ ನಿಗದಿ ಇದೆ, ಒಂದು ಪೆನ್ ತಗೊಂಡ್ರು ಒಂದು ದರ ನಿಗದಿ ಇದೆ, ಒಂದು ಮೊಬೈಲ್ ತಗೊಂಡ್ರು ದರ ನಿಗದಿ ಇದೆ, ಈ ಪೇಪರ್ ತಗೊಂಡ್ರು ಕೂಡ ದರ ನಿಗದಿ ಇದೆ. ಆದ್ರೆ ನಮ್ಮ ರೈತ ಒಂದು ಬೆಳೆ ಬೆಳೆದಂತದ್ದನ್ನ ಮಾರ್ಕೆಟಿಗೆ ತಗೊಂಡು ಹೋದ್ರ ನೀವ್ ಯಾರಾದ್ರೂ ಹೇಳ್ತೀರನಪ್ಪ ನನ್ನ ರೇಟ್ ಎಷ್ಟೈತೆ ಅಂತ ಯಾರಾದ್ರೂ ಇದ್ದೀರಾ ಹೇಳೋರು? ನಾನು ಭತ್ತ ತಗೊಂಡು ಹೋಗಿನಿ APMCಗೆ, ನಾನು ರೇಟ್ 2,000 ರೂಪಾಯಿ ಕೊಡ್ತೀನಿ ಅಂತಂದು ಹೇಳೋರು ಇದ್ದೀರಾ? ಒಂದು ಚೀಲ ನಾನು 2,000 ರೂಪಾಯಿ ಯಾರಾದ್ರೂ ತಗೊಳ್ಳೋರು ಇದ್ದೀರಾ ಅಂತ ಕೇಳೋರು ಇದ್ದೀರಾ? ಯಾರಿಲ್ಲ. ಎಷ್ಟು ತಗಂತೀಯ ಅಂತ ಕೇಳುವಂತ ಪರಿಸ್ಥಿತಿ ನಮಗಿದೆ. ನಾವು ಇನ್ನೂ ಯಾವ ಕಾಲದಲ್ಲಿ ಇದೀವಿ? ನಮಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಯ್ತು? ಸ್ವತಂತ್ರ ಅಂದ್ರೆ ಏನು? ಸ್ವತಂತ್ರದ ಅರ್ಥ ಕೂಡ ನಾವು ಇನ್ನೂ ತಿಳ್ಕೊಂಡಿಲ್ಲ. ನಾವು ಇನ್ನೂ ಕೂಡ ಗುಲಾಮರಾಗಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ರೈತರೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಈ ಗುಲಾಮದ ಸ್ಥಿತಿಯಿಂದ ನಾವೆಲ್ಲರೂ ಹೊರಗೆ ಬರಬೇಕು. ನನ್ನ ಬದುಕು ನನ್ನ ಹಕ್ಕು ಅಂತೇಳಿ ನಾವು ಪ್ರತಿಭಟನೆ ಮಾಡಿದಾಗ ಮಾತ್ರ ನಾವು ಜೀವನ ಮಾಡೋದಕ್ಕೆ ಸಾಧ್ಯ. ನನ್ನ ಮಕ್ಕಳನ್ನು ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸ್ತಾ ಇದ್ದೀವಿ. ಅನೇಕ ಜನ ನಾವೆಲ್ಲರೂ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸೋದು. ರಾಜಕಾರಣಿಗಳು ಹೇಳ್ತಾರ ಸರ್ಕಾರಿ ಶಾಲೆ ಓದಿಸ್ಬೇಕು ಅಂತೇಳಿ. ಯಾರಾದ್ರೂ ರಾಜಕಾರಣಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಇದ್ದು ನೋಡ್ರಿ, ನೋಡಿರಾ ಯಾರಾದ್ರು? ಯಾರು ಇಲ್ಲ. ಅವ್ರು ಹೇಳ್ತಾರ ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕಂತ, ಅವರೆಲ್ಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದಿಸ್ತಾರೆ. ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕು. ಮತ್ತೆ ನಮ್ಮ ಮಕ್ಕಳಿಗೆ ಒಂದು ಕಾಪಿ ತಂದು ಕೊಡ್ಬೇಕಾದ್ರೆ ನಾವು 1 ವಾರ ಬೇಕು. ಆ ಹುಡುಗ ಇವತ್ತು ನನಗೆ ಒಂದು ಕಾಪಿ ಬೇಕಂತ ಇವತ್ತು ಹೇಳಿದ್ರೆ ನಾವು ಅವನಿಗೆ ತಂದು ಕೊಡೋದು ಯಾವಾಗ? ಯಾರಾದ್ರೂ ಹೇಳಿದ ತಕ್ಷಣ ತಂದು ಕೊಡೋರು ಇದ್ದೀರಾ? ಒಬ್ಬರಾದ್ರು. ಮತ್ತೆ ಆ ಸ್ಥಿತಿಯಲ್ಲಿ ಇದೀವಿ. ಇನ್ನೂ ನೀವು ಯಾಕೆ ಒಂದು ಒಗ್ಗಟ್ಟು ಆಗ್ತಾ ಇಲ್ಲ ಅಂತ ಹೇಳಿ ನಮಗೆ ನೋವು. ಹಾಗಾಗಿ ನಾವೆಲ್ಲ ಅರ್ಥ ಮಾಡಿಕೊಂಡು ಒಂದು ರೈತ ಸಂಘವನ್ನ ಗಟ್ಟಿಯಾಗಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಟ್ಟಿದಾಗ ಮಾತ್ರ ನಮ್ಮ ಉಳಿಮೆ ಸಾಧ್ಯ. ಇಲ್ಲಾಂದ್ರೆ ನಾವು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಪ್ರತಿ ಗ್ರಾಮದಲ್ಲೂ ರೈತ ಸಂಘದವರು ರೈತರು ಶಕ್ತಿ ಆಗಲಿ ಅಂತ ಈ ಮೂಲಕ ಹೇಳ್ತಾ ಇವತ್ತೇನು ಮನವಿ ಪತ್ರ ಸಲ್ಲಿಸೋದಕ್ಕೆ ನಾವು ತಹಸೀಲ್ದಾರ್ನ ಬರೋದಕ್ಕೆ ಹೇಳಿದೀವಿ. ಮೇಡಮ್ ಅವರೇ, ಈಗ 15 ದಿವಸ ಆಯ್ತು. ನಾವು ಆಗಲೇ ಒಂದು ಮನವಿ ಕೊಟ್ಟಿದ್ದೀವಿ. ಆ ಮನವಿಗೆ ಇನ್ನೂ ಯಾವುದೇ ರೀತಿ ಸ್ಪಂದನೆ ಇಲ್ಲ. ರೈತರು ಬೆಳೆ ಕಟಾವಾಗ ಈಗಾಗಲೇ ಜಮೀನು ಬೆಳೆಗೆ ಬಂದಿದ್ದಾವೆ. ಇನ್ನೂ 1 ವಾರ 10 ದಿವಸ ಹೋಯ್ತು ಅಂತಂದ್ರೆ ಅದನ್ನ ಸಮೀಕ್ಷೆ ಮಾಡೋದಕ್ಕೂ ಅವ್ರಿಗೆ ಆಗೋದಿಲ್ಲ. ಹಾಗಾಗಿ ಅವತ್ತು ತಹಸೀಲ್ದಾರ್ ಇರಲಿಲ್ಲ, ಅವ್ರ ಗಮನಕ್ಕೆ ತರ್ತೀವಿ ಅಂದ್ರು. ಅದರಿಂದ ನಮ್ಗೆ ಯಾವುದೇ ರೀತಿ ಉತ್ತರ ಕೂಡ ಬರಲಿಲ್ಲ. ಈ ತಹಸೀಲ್ದಾರ್ ಎಲ್ಲಿ ಹೋಗಿದ್ದಾರೆ? ತಹಸೀಲ್ದಾರ್ ಎಲ್ಲಿ ಹೋಗಿದ್ದಾರೆ ಕೇಳಿದ್ರೆ ಅವ್ರು ಬರಬೇಕು ಅಂತ ಕೆಲಸ ಮಾಡಿದ್ರೆ ಏನ್ ಮಾಡ್ತಾರೆ? ಸರ್ಕಾರದ ಅವತ್ತು ತಹಸೀಲ್ದಾರ್ ಬರೋದವ್ರಿಗೆ ಕೂಡ್ತಿರಲ್ಲಪ್ಪ.